ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಹಂಸಭಾವಿ ಗ್ರಾಮದಲ್ಲಿ ಕತ್ತಲೆಯಲ್ಲಿನ ರಸ್ತೆ ಸಮಸ್ಯೆ ಜನರಿಗೂ ವಾಹನ ಸಂಚಾಲಕರಿಗೂ ತೊಂದರೆ ಉಂಟು ಮಾಡುತ್ತಿದೆ. ಹಂಸಭಾವಿ ಗ್ರಾಮದ ಕಾಲೇಜು ಸ್ಟಾಪ್ನಿಂದ ಬೆಂಗಳೂರು ಕ್ರಾಸ್ವರೆಗೆ ಬೀದಿ ದೀಪಗಳು ಹಲವು ದಿನಗಳಿಂದ ಕೆಟ್ಟಿದ್ದು, ರಾತ್ರಿ ಸಮಯದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಭಯದಿಂದ ಹೊರಹೊಮ್ಮುತ್ತಿದ್ದಾರೆ. ಇಲ್ಲಿಯವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಕ್ರಿಯಾಶೀಲತೆ ಇಲ್ಲದ ಹಿನ್ನೆಲೆಯಲ್ಲಿ ಜನರು ಆಶ್ಚರ್ಯಪಟ್ಟು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಿರೇಕೆರೂರಿನ KRDCL ಇಂಜಿನಿಯರ್ ಕೂಡ ಈ ಸಮಸ್ಯೆ ಬಗ್ಗೆ ಗಮನ ಹರಿಸಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಇಸ್ಮಾಯಿಲ್ ಶಿರಳ್ಳಿ, ಹಿರೇಕೆರೂರು. ಹಲ್ಲು ರಾಮಚಂದ್ರ ನಮಸ್ಕಾರ ರೀ. ನಂದೂರು ಹಂಸಭಾವಿ, ಹಾವೇರಿ ಜಿಲ್ಲಾ ಹಿರೇಕೆರೆ ತಾಲೂಕು ಹಂಸಭಾವಿ ಗ್ರಾಮ. ಇಲ್ಲಿ ಬೀದಿ ಲೈಟ್ ನೋಡಿದ್ರೆ ಯಾವುದೂ ಇಲ್ಲರಿ. ಆನಂತರ ನೋಡಿದ್ರೆ ಬೀದಿ ನಾಯಿ ಆಗಲಿ ಇದನ್ನಾಗಲಿ ಹೆಣ್ಮಕ್ಳು ಅಡ್ಡಾಡ್ದು ಭಾಳ ಸಮಸ್ಯೆ ಆಗೈತ್ರಿ. ಇಲ್ಲಿ ಲೈಟಿಂಗ್ ಯಾವುದು ಇಲ್ಲರಿ. ಇಲ್ಲಿಂದ ಅಲ್ಲಿ ಮಟನೂ ಚೆಕ್ ಮಾಡಿರಿ. ಇಲ್ಲಿಂದ ಕ್ರಾಸಿಂದ ಹಿಡಿದ್ರೆ ಇಡೀ ಕಾಲೇಜ್ ಸ್ಟಾಪ್ ಮಟನೂ ಯಾವುದು ಒಂದು ಲೈಟಿಂದ ಏನು ಬೆಳಕಿಲ್ಲ. ಬೀದಿ ನಾಯಿ ಅಂತೂ ಫುಲ್ ಆಗ್ಯಾವ್ರಿ. ಇದಕ್ಕೆ ಅಭ್ಯಂತರ ಮಾಡೋಕ್ಕೂ ಯಾರು ಇದನ್ನ ಇಲ್ಲರಿ. ಇಲ್ಲಿ ಒಂದು ಸ್ವಲ್ಪ ಏನಾದ್ರು ಸ್ವಲ್ಪ ರಿಕ್ವೆಸ್ಟಿಂದ ಹೇಳಂತೀನಿ ಸರ್. ನಾನಂತರೂ ಹೌಸ್ ಮುಬಾರಕ್ ಪ್ಯಾಟಿ ಅಂದಿಲ್ರಿ ನಂದು.